ಸೊಸೈಟಿ ಅಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಪರವಾಗಿ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಸವೇಶ್ವರ ಸೊಸೈಟಿಯ ಉಪಾಧ್ಯಕ್ಷ ಆಗಿದ್ದಂಥ KS ಕಾಮತ್ ಅವರಿದ್ದಾರೆ. ಅವರು ಸಹ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿದ್ದಂಥ MR ಪ್ರಕಾಶ್ ಅವರಿದ್ದಾರೆ. ಹಾಗೆ ನಿರ್ದೇಶಕರಾದ ಮುರುಡೇಶ್ ಅವರಿದ್ದಾರೆ. ಹಾಗೆ ಇನ್ನೋರ್ವ ಮಹಿಳಾ ನಿರ್ದೇಶಕರಾದಂಥ ಅನಿತಾ ರವಿಶೇಖರ್ ಇದ್ದಾರೆ. ಹಾಗೂ ಇನ್ನೋರ್ವ ನಿರ್ದೇಶಕರಾದಂಥ SM ಶಿವಾನಂದ ಅವರಿದ್ದಾರೆ ಮತ್ತು ಬಸವರಾಜ್ ಅವರಿದ್ದಾರೆ. ಹಾಗೆ ಹಿರಿಯರಾಗಿದ್ದಂಥ ನಮ್ಮ KC ಪಾಲಕ್ಷಪ್ಪ ಅವರು ಮಾಜಿ ಅಧ್ಯಕ್ಷ ಆಗಿದ್ದರು. KC ಪಾಲಕ್ಷಪ್ಪರಿದ್ದಾರೆ. ಹಾಗೆ ಶಶಿಧರ್ ಇದ್ದಾರೆ ಮತ್ತು ಚನ್ನೇಶು ಅವರು ನಿರ್ದೇಶಕರು. ಹಾಗೆ ನಮ್ಮ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಂಥ ಸದಾನಂದ ಅವರಿದ್ದಾರೆ. ಅವರಿಗೆಲ್ಲರಿಗೂ ತಮ್ಮ ಪರವಾಗಿ ಸ್ವಾಗತ ಕೊಡ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತರಾಗಿ ಈಗ ಶಿವಮೊಗ್ಗ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಈ ಒಂದು ಬಸವೇಶ್ವರ ಸೊಸೈಟಿ ಕೇವಲ 75ರಿಂದ 100 ಜನ ಒಂದು ಏನು ಸದಸ್ಯರು ಒಂದು ಸೊಸೈಟಿ ನಮ್ಮ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ನಮ್ಮ K ಹಾಲಪ್ಪ ಮತ್ತು KS ಹಾಲಪ್ಪ ಈ ಸಂಸ್ಥೆಯ ಸ್ಥಾಪನಾ ಕಾರ್ಯಕರ್ತ ಆಗಿದ್ದಾರೆ. ಬರೀ 1050 ರೂಪಾಯಿ ನಮ್ಮ ಈ ಒಂದು ಶೇರ್ ಹೋಲ್ಡರ್ ಸ್ಟಾರ್ಟ್ ಆಗಿದೆ, ಶೇರ್ ಅಮೌಂಟ್. ಹಾಗೆ ನಮ್ಮ TG ಮಾಲಿಂಗಪ್ಪನವರು GC ಮಾಲಿಂಗಪ್ಪನವರು ಈ ಒಂದು ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಶಿವಮೊಗ್ಗ ನಗರದಲ್ಲೇ ಹೊತ್ತು 1150 ರೂಪಾಯಿ ಶೇರ್ದರ ತಗೊಂಡಿದ್ವಿ. ಕೇವಲ 46 ಅಷ್ಟೇ ನಮ್ಮ ಶೇರ್ನ ತಗೊಂಡು 1150 ರೂಪಾಯಿ ನಮ್ಮ ವಿತರಣೆ ಮಾಡಿದ್ವಿ ಸಾಲದ ಮೊಬೈಲು. 1925-26ರಲ್ಲಿ ಸದಸ್ಯರ ಸಂಖ್ಯೆ ಕೇವಲ 50 ಇತ್ತು ನಮ್ಮಲ್ಲಿ. ನಾವು 1150 ನಮ್ಮ ಸಾಲದ ಮೊತ್ತ ಕೊಟ್ಟಿದ್ದು. ಮುಂದೆ ಬೆಳೀತಾ 1945-46 ಹೊತ್ತಿಗೆ ಸುಮಾರು 8,012 ರೂಪಾಯಿಗಳ ಷೇರು ಬಂಡವಾಳವನ್ನು ನಾವೆಲ್ಲ ಜೋಡಿಸ್ಕೊಂಡು 1963-64ರಲ್ಲಿ 400 ಜನ ಸದಸ್ಯರು ನಾವು ನಮ್ಮ ಸೊಸೈಟಿಗೆ ಜಾಯ್ನ್ ಆಗಿದ್ದಾರೆ. ಆವಾಗ ಷೇರು ಬಂಡವಾಳ 13,098 ರೂಪಾಯಿ. ಹೀಗೆ ನಡೆದು ಬಂದ ನಮ್ಮ ಒಂದು ಸೊಸೈಟಿ ಬಹಳ ಆಮೇಗತೆಯಲ್ಲಿ ನಮ್ಮ ಸೊಸೈಟಿ ತುಂಬ ಕಡು ಬಡದಿಂದ ಬಂದಂಥ ನಮ್ಮ ಸೊಸೈಟಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಗಾಂಧಿ ಬಜಾರ್ ಕಡೆ ನಮಗೆ ಬಹಳಷ್ಟು ಜನ ಕಡು ಬಡವರಿಗೆ ಈ ಒಂದು ಸೊಸೈಟಿ ಸ್ಥಾಪನೆ ಆಗಿ 2012-2000ರಲ್ಲಿ ನಮ್ಮ GS ರುದ್ರಮಣಿ ಅವರ ಅಧ್ಯಕ್ಷದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ನಾವು ಆಚರಣೆ ಮಾಡಿದ್ವಿ. ಅದಾದ ನಂತರ 2025-26ನೇ ಸಾಲಿನಲ್ಲಿ 5,520 ನಮ್ಮ ಸದಸ್ಯರ ಒಂದು 15 ಕೋಟಿಗಳ ಠೇವಣಿ ಸಂಗ್ರಹ. ಹಾಗೆ 7.80 ಕೋಟಿ ರೂಪಾಯಿಗಳ ವಿರುದ್ಧ ನಾವೆಲ್ಲ ಸಾಲದ ರೂಪಾಯಿ ಕೊಟ್ಟಿರ್ತೀವಿ. ಈ ಒಂದು 24 ಕೋಟಿ ನಮ್ಮ ಬಂಡವಾಳ, ನಮ್ಮ ದುಡಿಯೋ ಬಂಡವಾಳ ಎಲ್ಲ ಟೋಟಲ್ ಆಗಿ ಹೇಳಿರ್ಬೇಕು ಅಂತಂದ್ರೆ 50 ಕೋಟಿ ನಮ್ಮ ಈ ಸೊಸೈಟಿ ಬಂಡವಾಳ ನಮ್ಮ ಹತ್ರ ಇದ್ದು. ಇಯರ್ಲಿ ನಮಗೊಂದು 50-60 ಲಕ್ಷ ನಮ್ಮ ಲಾಭಾಂಶ ನಾವು ನೋಡ್ತಾ ಇದ್ದೀವಿ. ನಮ್ಮ KC ಪಾಲಕ್ಷಪ್ಪ ಅಧ್ಯಕ್ಷತೆಯಲ್ಲಿ ಸುಸಜ್ಜಿತವಾದ ಒಂದು ಬ್ಯಾಂಕಿಂಗ್ ಕೌಂಟರ್ ಬಹಳ ಸುಸಜ್ಜಿತವಾಗಿ ನಮ್ಮ ಸೊಸೈಟಿ ಅವಾಗ ಮತ್ತೆ ಅದನ್ನ ರಿನೋವೇಟ್ ಮಾಡಿದ್ವಿ. ಅದಾದ ನಂತರ ನಮಗೆ ಜಿಲ್ಲಾ ಸಹಕಾರ ಯೂನಿಯನ್ ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ನಮಗೆ ಉತ್ತಮ ಸಹಕಾರ ಪ್ರಶಸ್ತಿ ಸಹ ಲಭಿಸಿದೆ. ಈ ಒಂದು ಸಂದರ್ಭದಲ್ಲಿ ಈಗ 2025-26ನೇ ಸಂದರ್ಭದಲ್ಲಿ 100 ವರ್ಷ ತುಂಬಿದೆ. ಯಾಕಂದ್ರೆ 1925ರಲ್ಲಿ ನಮ್ಮ ಸ್ಥಾಪನೆ ಆಗಿರುವಂತ ನಮ್ಮ ಈ ಒಂದು ಬಸವೇಶ್ವರ ಪಟ್ಟಣ ಸಹಕಾರ ಸಂಘ 2025ರಲ್ಲಿ 100 ವರ್ಷ ಕಾರ್ಯಕ್ರಮ ನಮ್ಮ ತುಂಬಿದೆ ಈ ಸೊಸೈಟಿಗೆ. ಸೊ ಎಲ್ಲರ ಸದಸ್ಯರಿಗೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಜನ ಹಿರಿಯರು ನಮ್ಮ ಸುಮಾರು ಒಂದು 62 ಜನ ಒಂದು ಮಾಜಿ ಅಧ್ಯಕ್ಷಗಳು ಈ ಒಂದು ನಮ್ಮ ಸೊಸೈಟಿಗೆ ಅಧ್ಯಕ್ಷ ಆಗಿ ಅವರು ಹಾಕಿಕೊಟ್ಟಂತ ಒಂದು ದಾರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಡೀತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಮೇ 14ನೇ ತಾರೀಕು ನಗರದ ಕುವೆಂಪು ರಂಗಮಂದಿರದಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಮೇ 16 ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10:30ಕ್ಕೆ ನಮ್ಮ ಪೂಜೆ ಜಗದ್ಗುರು ಅವರು ದಿವ್ಯ ಸಾನ್ನಿಧ್ಯ ರಂಭಾಪುರಿ ಜಗದ್ಗುರು ಹಾಗೂ ಕಾಶಿ ಜಗದ್ಗುರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ 5 ಜನ ನಮ್ಮ ಶಿವಮೊಗ್ಗ ನಗರದ 5 ಜನ, ಶಿವಮೊಗ್ಗ ಜಿಲ್ಲೆಯ 5 ಜನ ನಮ್ಮ ಮಾರ್ಗದರ್ಶಕರಾಗಿ ಬಿಳಿಕಿ ಶ್ರೀಗಳು, ಹಾಗೆ ನಮ್ಮ ತಾವರೆಕೆರೆ ಶ್ರೀಗಳು, ತೊಗರ್ಸಿ ಶ್ರೀಗಳು, ಯಡೂರು ಶ್ರೀಗಳು ಹಾಗೂ ಮಳಲಿ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಶತಮಾನೋತ್ಸವ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಹಿರಿಯರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಶ್ರೀಯುತ BS ಯಡಿಯೂರಪ್ಪನವರು
ಈ ಒಂದು ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗೆ ಒಂದು ಈ ಸಂದರ್ಭದಲ್ಲಿ 100ನೇ ವರ್ಷದ ಒಂದು ಸ್ಮರಣ ಸಂಚಿಕೆ ಸಹ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ನೆಚ್ಚಿನ ಸಂಸದರಾದ BY ರಾಘವೇಂದ್ರ ಅವರು ಉದ್ಘಾಟಿಸಿದ್ದಾರೆ. ಹಾಗೆ ನಮ್ಮ ರಾಜ್ಯ ಸಹಕಾರ ಮಂಡಲದ ಅಧ್ಯಕ್ಷ ಆಗಿರುವಂತಹ GT ದೇವೇಗೌಡರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ನಾನು ಬಳ್ಳಕ್ಕೆ ಸಂತೋಷಿಸ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ನಗರದ SN ಚನ್ನಬಸಪ್ಪನವರು, ಡಾಕ್ಟರ್ ಧನಂಜಯ ಸರ್ಜಿ ಅವರು, ಐನೂರು ಮಂಜಣ್ಣವರು, S ರುದ್ರೇಗೌಡರು, ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ನ ದೇವರಾಜ್ ಅವರು, ಮತ್ತೆ RM ಮಂಜುನಾಥ್ ಗೌಡರು ನಮ್ಮ DC ಬ್ಯಾಂಕ್ ಅಧ್ಯಕ್ಷರು, ಹಾಗೆ ನಮ್ಮ ಸಮಾಜದ ಜ್ಯೋತಿ ಪ್ರಕಾಶ್ ಅವರು ಇದ್ದಾರೆ, SK ಮರಿಯಸ್ ಅವರು, ಮತ್ತೆ ಗೌರವ ಕಾರ್ಯದರ್ಶಿಯಾದ SP ದಿನೇಶ್ ಅವರು, ಮಾಜಿ ಶಾಸಕರಾದ HM ಚಂದ್ರಶೇಖರ್ ಅವರು, PV ಶ್ರೀನಿವಾಸ್ ಅವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೆ ನಾಗಭೂಷಣ್ ಚಂದ್ರಶೇಖರ್ ಕರ್ಮನೆ ಸಹಕಾರ ಸಂಘಗಳ ಉಪನಿಬಂಧಕರು, ತೇಜಮೂರ್ತಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರು. ಇಷ್ಟು ಜನ ನಮ್ಮ ಮುಖ್ಯತಿಥಿಗಳಾಗಿ ಬೆಳಗ್ಗೆ 10:30ಕ್ಕೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸಂಜೆ ಇದಾದ ನಂತರ ಸಂಜೆ ನಮ್ಮ 100ನೇ ವರ್ಷ ಶತಮಾನ ಸಂಘವಾಗಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. 10:30ಗೆ ಈ ಕಾರ್ಯಕ್ರಮ ಮಧ್ಯದಲ್ಲಿ ಪ್ರತಿಭಾ ಪುರಸ್ಕಾರ, ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಹ ಏರ್ಪಡಿಸಿ ಸುಮಾರು 18ರಿಂದ 20 ಜನ ಈ ಒಂದು ಪ್ರತಿಭಾ ಪುರಸ್ಕಾರ ಭಾಜನರಾಗಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಗೇನು ಮಾಜಿ ಅಧ್ಯಕ್ಷರು ಈ ಸುಮಾರು 100ನೇ ವರ್ಷ ತನಕ ಮಾಜಿ ಅಧ್ಯಕ್ಷರು ದುಡಿದಿದ್ದಾರೆ. ಅವರ ಸೇವೆ ಬಹಳ ಅತ್ಯಮೂಲ್ಯ ನಮ್ಮ ಸೊಸೈಟಿಗೆ. ಅದರಲ್ಲಿ ಸುಮಾರು ಜನ ತೀರ್ಕೊಂಡು ಹೋಗಿದ್ದಾರೆ. ಕೇವಲ 5ರಿಂದ 6 ಜನ ಮಾತ್ರ ಈಗಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆ ಈ ಒಂದು ಸಂದರ್ಭದಲ್ಲಿ. ಸಂಜೆ ಶಮಿತಾ ಮಲ್ನಾಡ್ ಮತ್ತು ಮಿಮಿಕ್ರಿ ಗೋಪಿಯವರಿಂದ ಸಂಗೀತ ಸಂಜೆ ಸುಮಾರು 5:30ಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬೆಕ್ಕಿ ಕಲ್ಮಠ ಶ್ರೀಗಳು ಸಂಜೆ 5:30ಕ್ಕೆ ಅವರು ಒಂದು ಬೆಳಗ್ಗೆ 10:30ಕ್ಕೆ ನಮ್ಮ ಪೂಜ್ಯ ಗುರುಗಳು ಇರ್ತಾರೆ, ಪೂಜ್ಯ ಗುರುಗಳು. ಸಂಜೆ 5:30ಕ್ಕೆ ನಮ್ಮ ಬೆಕ್ಕಿ ಕಲ್ಮಠ ಶ್ರೀಗಳು ಹಾಗೆ ಬಸವಕೇಂದ್ರ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಾದ ನಂತರ ಸಂಗೀತ ಸಂಜೆ ಇರ್ತದೆ. ಎರಡೂ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಂದರ್ಭದಲ್ಲಿ ನಾವೊಂದು 100ನೇ ವರ್ಷದ ಶತಮಾನೋತ್ಸವ ಅಂಗವಾಗಿ ಸದಸ್ಯರಿಗೆ ಒಂದು ಒಳ್ಳೆ ಭೋಜನ ವ್ಯವಸ್ಥೆ ಮಾಡ್ತಿರ್ತದೆ. ತಾವುಗಳು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30ಕ್ಕೆ ಸಂಜೆ 5:30ಕ್ಕೆ ತಾವೆಲ್ಲರೂ ಪಾಲ್ಗೊಳ್ಬೇಕು, ಕುಟುಂಬ ಸಮೇತ. ಅದು ಸಂಗೀತ ಸಂಜೆಗಂತೂ ತುಂಬಾ ಚೆನ್ನಾಗಿದೆ. ನಮಗೆ ಗೊತ್ತಿದೆ ಶಮಿತಾ ಮಲ್ನಾಡು, ಮಿಮಿಕ್ರಿ ಗೋಪಿಯವರು. ತಾವೆಲ್ಲರೂ ನಾವು ನಿಮಗೆ ನಮ್ಮ ಸೊಸೈಟಿ ಪರವಾಗಿ ಪತ್ತಿನ ಸಹಕಾರ ಸಂಘದ ಪರವಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತ ಎಲ್ಲ ನಿರ್ದೇಶಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ನಾವು ನಮ್ಮ ಸೊಸೈಟಿನ ಎಲ್ಲ ಸದಸ್ಯರು ಸುಮಾರು 6,000 ಜನ ಸದಸ್ಯರವರಿಗೆ ಒಂದು ನೆನಪಿನ ಕಾಣಿಕೆ ಸಹ ಕೊಡ್ತಾ ಇದ್ದೀವಿ. ಯಾಕಂದ್ರೆ 100ನೇ ವರ್ಷಕ್ಕೆ ಅವರು ಹಾಕಿಕೊಟ್ಟಂತ ಏನು ಬಂಡವಾಳ, ಆ ಬಂಡವಾಳದಲ್ಲಿ ಒಂದು ಸೊಸೈಟಿ ಒಂದು ಉತ್ತಮ ನಮಗೆ ಹೆಸರು ಬಂದಿದೆ. ಸೊ ಹಾಗಾಗಿ ಎಲ್ಲ ಸದಸ್ಯರಿಗೆ ಸುಮಾರು 6,000 ಜನ ಸದಸ್ಯರು ಸಹ ಈ ಒಂದು ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ಸೊಸೈಟಿಯ ಅಧ್ಯಕ್ಷ ಆಗಿ ಎಲ್ಲ ನಿರ್ದೇಶಕರ ಪರವಾಗಿ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ. ತಾವುಗಳು 10:30ಕ್ಕೆ ಬೆಳಗ್ಗೆ ಹಾಗೂ ಸಂಜೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.